ಒಮ್ಮೆ ಒಡಿಶಾ ರಾಜ್ಯದ ಪುರಿ ನಗರದಲ್ಲಿ ಜಗನ್ನಾಥನ ದೇವಸ್ಥಾನ ಅತ್ಯಂತ ಶ್ರದ್ಧೆಯ ಸ್ಥಳವಾಗಿತ್ತು. ಆ ದೇವಸ್ಥಾನದಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರು. ಇಲ್ಲಿ ಜಗನ್ನಾಥ, ಅವರ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರೆಯ ಮೂರ್ತಿಗಳು ಪ್ರತಿಷ್ಠಾಪಿತವಾಗಿದ್ದವು. ಒಂದು ವೇಳೆ ಒಂದು ದಾರಿದ್ರ ಭಕ್ತನು ದರ್ಶನ ಮಾಡಬೇಕೆಂಬ ಆಶಯದಿಂದ ತನ್ನ ಹತ್ತಿರದ ಗ್ರಾಮದಿಂದ ಕಾಲ್ನಡಿಗೆಯಲ್ಲಿ ಪ್ರಯಾಣ ಆರಂಭಿಸಿದನು. ದಿನಗಳು ಕಳೆದರೂ ಅವನು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅಂತಿಮವಾಗಿ ಬಿಸಿಲಿನಲ್ಲಿ ಬೆಳೆದ ಕಾಲಿನಿಂದ, ನೋವಿನಿಂದ ಕೂಡಿದ ಹೃದಯದಿಂದ ಅವನು ಪುರಿಗೆ ತಲುಪಿದ. ಆದರೆ ದೇವಸ್ಥಾನದ ಗೇಟಿನ ಬಳಿ ತಲುಪಿದಾಗ ಭಕ್ತರಲ್ಲಿ ಭಾರೀ ಜಮಾವಾರ ಇದ್ದಿತು. ಅವನನ್ನು ಒಳಗೆ ಬಿಡಲು ಯಾರಿಗೂ ಆಸಕ್ತಿಯಿರಲಿಲ್ಲ. ಆಗ ಜಗನ್ನಾಥನು ತನ್ನ ಸಹೋದರ ಮತ್ತು ಸಹೋದರಿಯೊಂದಿಗೆ ದೇವಸ್ಥಾನದಿಂದ ಹೊರಬಂದು ಆ ಭಕ್ತನಿಗೆ ಸ್ವತಃ ದರ್ಶನ ನೀಡಿದನು. ಆ ದಿನದಿಂದಲೂ ಪ್ರತಿ ವರ್ಷ ನಡೆಯುವ ರಥಯಾತ್ರೆಯು ಜಗನ್ನಾಥನು ತಮ್ಮ ಭಕ್ತರಿಗೆ ಹೊರಬಂದು ದರ್ಶನ ನೀಡುವ ಆಚರಣೆಯಾಗಿದೆ. ಇದು ಜಗತ್ತಿನಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ.